ಎಲ್ರಿಗೂ ನಮಸ್ಕಾರ. ನಾನು ಇಂದಿನ ವಿಡಿಯೋದಲ್ಲಿ ಲಲಿತಾ ಸಹಸ್ರನಾಮದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಮತ್ತು ಲಲಿತಾ ಸಹಸ್ರನಾಮ ಯಾಕೆ ಅಷ್ಟು ಪವರ್ಫುಲ್ ಅಂತ ಹೇಳಿದೆ. ಈ ವಿಡಿಯೋದಲ್ಲಿ ನಾನು ಲಲಿತಾ ಸಹಸ್ರನಾಮನ ಹೇಗೆ ಚಾಂಟ್ ಮಾಡಬೇಕು ಮತ್ತು ಲಲಿತಾ ಸಹಸ್ರನಾಮದ ಬೆನಿಫಿಟ್ಸ್ನ ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಈ ಲಲಿತಾ ಸಹಸ್ರನಾಮ ಕೇವಲ ಸ್ತೋತ್ರ ಅಲ್ಲ, ಇದು ಆ ಒಂದು ಸೂಪರ್ಲೇಟಿವ್ ಡಿವೈನ್ ಎನರ್ಜಿ ಏನಿದೆ ಅಲ್ಲ ಅದನ್ನು ನಮ್ಮಲ್ಲಿ ಆಹ್ವಾನ ಮಾಡಿಕೊಂಡು ನಾವು ಆ ಒಂದು ಜಗನ್ಮಾತೆ ಎನರ್ಜಿಗೆ ಕನೆಕ್ಟ್ ಆಗೋದು. ಮತ್ತು ಈ ಒಂದು ಉಡುಗೊರೆಯನ್ನು ಜಗನ್ಮಾತೆ ನಮ್ಮಂಥ ಭಕ್ತರಿಗೆ ನೀಡಿದ್ದಾರೆ. ಈಗ ನಾವು ಮೊದಲೇದಾಗಿ ರೂಲ್ಸ್ ಏನು ಫಾಲೋ ಮಾಡಬೇಕು ಚಾಂಟ್ ಮಾಡಬೇಕಾದ್ರೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಎಲ್ಲದಕ್ಕಿಂತ ಮುಖ್ಯವಾದದ್ದು ನಮ್ಮ ಮನಸ್ಸಿನ ಒಂದು ಪರಿಶುದ್ಧತೆ. ನಾವು ಬಾಡಿ ಪರಿಶುದ್ಧತೆ ಅಲ್ಲ, ಸ್ನಾನ ಮಾಡಿದ ತಕ್ಷಣ ಮಡಿ ಅಂದಿದ ತಕ್ಷಣ ದೇವ್ರು ನಮಗೆ ಒಲಿತಾರೆ ಅನ್ನೋದಲ್ಲ. ನಮ್ಮ ಮನಸ್ಸು ಮೇಯ್ನಾಗಿ ಮತ್ತು ನಮ್ಮ ಮೈಂಡು ಕಾಮಾಗಿ ಇರೋ ಹಂಗೆ ಒಂದು ಚಾಂಟ್ ಮಾಡುವಾಗ ಅಥವಾ ಈ ಸಹಸ್ರನಾಮ ಕೇಳುವಾಗ ನಮ್ಮ ಮೈಂಡು ಸಹ ಕಾಮಾಗಿರಬೇಕು ಮತ್ತು ನಮ್ಮ ಎನ್ವಿರಾನ್ಮೆಂಟು ಸಹ ಕಾಮಾಗಿರಬೇಕು. ನೀವೇ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನೀವು ಪ್ರತಿದಿನ ಲಲಿತಾ ಸಹಸ್ರನಾಮ ನಿಮ್ಮ ಮನೆಯಲ್ಲಿ ಹಾಕ್ತಾ ಬರ್ಬೋದು. ಇಲ್ಲ ಆಗಲ್ಲ ಅಂತಂದರೆ ಎವ್ರಿ ಫ್ರೈಡೇ ನೀವು ಲಲಿತಾ ಸಹಸ್ರನಾಮ ಹಾಕ್ಕೊಂಡು ನಿಮ್ಮ ಮನೇಲಿ ಕೇಳ್ಬೋದು. ಆದರೆ ಇದು ಒಂದು 30 ಮಿನಿಟ್ಸ್ ಮೇಲಿರುತ್ತೆ. ಇಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ನೀವು ಮಂತ್ಲಿ ಒನ್ಸು, ಯಾವಾಗ ಅಂತ ಅಂದರೆ ಪೌರ್ಣಮಿ ಟೈಮಲ್ಲಿ ನೀವು ಈ ಲಲಿತಾ ಸಹಸ್ರನಾಮನ ನಿಮ್ಮ ಮನೆಯಲ್ಲಿ ಹಾಕ್ಬೋದು. ಸೊ ಹಾಗಾಗಿ ಇಲ್ಲಿ ಚಾಂಟ್ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಕ್ರಮ ಇಲ್ಲ. ಪರಿಶುದ್ಧವಾದ ಮನಸ್ಸು ಮೇಯ್ನು. ನಂತರ ಈ ಲಲಿತಾ ಸಹಸ್ರನಾಮದ ಬೆನಿಫಿಟ್ಸ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಲಲಿತಾ ಸಹಸ್ರನಾಮನು ಸೇಮ್ ನಮ್ಮ ಭಗವದ್ಗೀತೆ ಹೇಗಿದೆಯೋ ಅದೇ ರೀತಿ ಒಂದೆರಡು ಅದ್ರದ್ದು ಬೆನಿಫಿಟ್ಸ್ ಅಲ್ಲ, 1000ಕ್ಕಿಂತ ಹೆಚ್ಚಿದೆ. ಮತ್ತು ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಇರುವಂಥ 1000 ಹೆಸರನ್ನು ನಾವು ಚಾಂಟ್ ಮಾಡಿದ್ರೆ ನಮ್ಮ ಒಂದು ಆಧ್ಯಾತ್ಮಿಕ ಆಗಿ ನಾವು ಬೆಳೀತಾ ಹೋಗ್ತೀವಿ. ಅದೊಂದು ನಮಗೆ ಮೆಟೀರಿಯಲ್ ಆಗು ಸಹ ಗ್ರೋತ್ ಆಗುತ್ತೆ. ನಮ್ಗೆ ಯಾವುದೇ ರೀತಿಯಾದ ಬಯಕೆ, ನಮ್ಗೆ ಏನೇನು ಬೇಕು ಡಿಸೈರ್ಸ್ ಎಲ್ಲ ಇರುತ್ತಲ್ಲ ಅದು ಸಹ ಬೆಳೀತಾ ಹೋಗುತ್ತೆ. 2 ಥರನೂ ಇದ್ರ ಬೆನಿಫಿಟ್ಸ್ನ ನಾವು ತಗೋಬೋದು. ಈ ಲಲಿತಾ ಸಹಸ್ರನಾಮ ಕೇಳ್ತಾ ಕೇಳ್ತಾ ನಮ್ಮ ಬಾಡಿಲಾಗಲಿ ನಮ್ಮ ಮೈಂಡಲ್ಲಾಗಲಿ ಮತ್ತು ನಮ್ಮ ಆತ್ಮದಲ್ಲಿ ನಾವೆಲ್ಲ ನೆಗೆಟಿವ್ ಎನರ್ಜಿಯಿಂದ ಓವರ್ಕಮ್ ಮಾಡ್ತಾ ಇದ್ದೀವಿ ಅಂತ ಶುರು ಆಗುತ್ತೆ. ಮತ್ತು ನಮ್ಗೆ ಯಾವುದೇ ರೀತಿಯಾದಂಥ ಕೆಟ್ಟ ಯೋಚನೆಗಳು, ಥಾಟ್ಸ್ಗಳು ಬರಲ್ಲ. ಮತ್ತು ನಾವು ಯಾವಾಗೂ ಖುಷಿಯಾಗಿ ನಾವು ಆ ಪರಮಾನಂದವನ್ನು ಪಡಿತಾ ಹೋಗ್ತೀವಿ. ಹಾಗೂ ಪ್ರತಿಯೊಬ್ಬ ಮಕ್ಕಳಿಗೆ ಆಗಲಿ ಈ ಲಲಿತಾ ಸಹಸ್ರನಾಮನ ಕೇಳಿಸ್ಬೇಕು. ಇದರಿಂದ ಅವ್ರ ಮೈಂಡು ಕ್ಲಿಯರ್ ಆಗಿ ಅವ್ರಿಗೆ ಒಂದು ಫೋಕಸ್ ಬರುತ್ತೆ ಓದೋದ್ರಲ್ಲಿ. ಮತ್ತು ಎಲ್ಲ ರೀತಿಯಾದಂಥ ಸಕ್ಸಸ್ನ ನಮಗೆ ಲಲಿತಾ ಸಹಸ್ರನಾಮ ಕೊಡುತ್ತೆ. ಈ 2 ಪರ್ಪಸ್ಸು ನಾನೀಗ ಹೇಳಿದ್ನಲ್ಲ, ಸ್ಪಿರಿಚುವಲ್ ಮತ್ತು ನಾವು ಮೆಟೀರಿಯಲ್ ಗ್ರೋತ್ ಆಗ್ಬೋದು. ಇದನ್ನು ಬಿಟ್ಟು ನಾವು ಲಲಿತಾ ಸಹಸ್ರನಾಮದಲ್ಲಿ ದೇವರ 1000 ಹೆಸರು ಏನಿದೆ ಅದರಲ್ಲಿ ಒಂದೊಂದೇ ಹೆಸರನ್ನು ತೊಗೊಂಡು ನಾವು ಮೆಡಿಟೇಟ್ ಮಾಡ್ಬೋದು. ಈಗ ಫುಲ್ಲು ಪಠನೆ ಮಾಡೋಕ್ಕೆ ಬರಲ್ಲ ಅನ್ನೋರು ಒಂದೊಂದು ಹೆಸರನ್ನೇ, ಈಗ ಎಕ್ಸಾಂಪಲ್ ಈಗ ಲಲಿತಾ ಸಹಸ್ರನಾಮ ಸ್ಟಾರ್ಟ್ ಆಗೋದು ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಶ್ರೀಮಾತಾ ಆ ಹೆಸರನ್ನು ತಗೊಂಡು ಓಂ ಶ್ರೀ ಮಾತ್ರೇ ನಮಃ ಇದನ್ನು ನೀವು ಪ್ರತಿದಿನ 11 ಸಲ ಹೇಳ್ಕೊಂಡು ನೀವು 11 ಡೇಸ್ ಅಥವಾ ನಿಮ್ಮ 21 ಡೇಸ್ ಸಂಕಲ್ಪ ಮಾಡಿಕೊಂಡು ಹೇಳ್ತಾ ಬಂದರೆ ಆ ಒಂದು ನಾಮ ಏನಿದೆ ದೇವ್ರದ್ದು, ಆ ಒಂದು ಶ್ರೀಮಾತಾ ಅದನ್ನು ಹೇಳುವಾಗ ಏನು ವೈಬ್ರೇಷನ್ಸ್ ಇರುತ್ತೆ ಅದರಲ್ಲಿ ಏನು ಫಲ ಕೊಡಬೇಕು ಅಂತ ದೇವಿ ಅಂದ್ಕೊಂಡಿರ್ತಾರೋ ಅದನ್ನು ಕೊಟ್ಟೇ ಕೊಡ್ತಾರೆ. ಸೊ ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಅಮ್ಮ ಅನ್ನೋ ಒಂದು ಪದ ಸಾಕು ನಾವು ದೇವಿಗೆ ಕನೆಕ್ಟ್ ಆಗೋಕ್ಕೆ. ಇಲ್ಲಿ ಶ್ರೀಮಾತಾ ಅಂದರೆ ಕೇವಲ ಬರೀ ತಾಯಿ ಅಲ್ಲ, ಇಡೀ ಜಗತ್ತಿನ ತಾಯಿ. ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ, ಜಗನ್ಮಾತೆಗೆ ಗೊತ್ತಿರುತ್ತೆ ನಮ್ಗೆ ಏನು ಬೇಕು, ಯಾವ್ದು ಕಷ್ಟ, ಯಾವ್ದು ಸುಖ, ಯಾವ್ದು ಕೊಟ್ಟರೆ ಇವ್ರಿಗೆ ಖುಷಿ ಆಗುತ್ತೆ, ಹೇಗೆ ಇವ್ರ ಜೀವನನ ನಡೆಸ್ಕೊಂಡು ಹೋಗಬೇಕು, ಹೇಗೆ ಇವ್ರ ಜೀವನನ ಖುಷಿ ಪಡಿಸ್ಬೇಕು ಅನ್ನೋದು ತಾಯಿಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಈ ಒಂದು ಸಂಕಲ್ಪ ಸೇವೆ ಮಾಡಿಕೊಂಡು ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡ್ಬೋದು. ಧನ್ಯವಾದಗಳು.